ರಾಜಿ ಇಲ್ಲಮ್ಮ, ಏನೋ ತಪ್ಪಾಗಿ ತಿಳ್ಕೊಂಡಿರ್ಬೇಕು ಅಷ್ಟೇ. ಅಮ್ಮ ಬಾ, ಮೆಲ್ಲಿಗೆ. ಎಂತ ಮೋಸ ಕೋಟ ನೋಟೆ. ಏನು ಇದು? ಈ ಫೇಕ್ ನೋಟು ಬ್ಯಾಗ್ ಒಳಗಡೆ ಹೆಂಗ್ ಬಂತು? ನೀನ್ ತಂದಿದ್ಯಾ? ಬಂದಿದೆ? ಅಯ್ಯೋ, ನಾನ್ ನೇರವಾಗಿ ಬ್ಯಾಂಕ್ ಇಂದ ಇಲ್ಲಿಗೆ ಬಂದಿದ್ದು. ಅಷ್ಟಕ್ಕೂ ಬ್ಯಾಂಕ್ ಹೋದ್ಯೋ ಇಲ್ವಾ ಯಾರಿಗಪ್ಪ ಗೊತ್ತು? ಏನ್ ಮಾತಾಡ್ತಿದ್ಯಪ್ಪ? ಇಂತ ಮಾತುಗಳನ್ನ ಮಾತಾಡ್ಬೇಡಿ. ಸೋಮ್ನೇರಯ್ಯ, ರಾಜಾರಾಮ್ ಅವ್ರ ಸೋದರಳಿ ಆಗಿ ಇಂತ ಮೋಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಮೋಸ ಮಾಡ್ಬೇಕಾಗಿರೋ ಅವಶ್ಯಕತೆ ಸೀನುಗಿಲ್ಲ. ನಿನಗಿದೇನೋ ದುಡ್ಡೆಲ್ಲ ಅಮೆರಿಕ ಕಳ್ಸಿದ್ಯಾ ಏನೋ? ಏನ್ ಮಾತಾಡ್ತಿದ್ದೀರಾ ನೀವು? ಇಲ್ಲ ನೋಡು, ಬಾ ಇದೆ ಅಂತ ಏನನ್ನ ಮಾತಾಡಿದ್ರೆ ಅಲ್ಲೆಲ್ಲ ಉದ್ರೋಗುತ್ತೆ, ಹುಷಾರು. ಏನಾದ್ರು ಮಾತಾಡ್ತಿರೋದು? ಬನ್ನಿ ಈ ಕಡೆ. ನಾನ್ ನಿಜವಾಗ್ಲೂ ಬ್ಯಾಂಕ್ಗೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ರಿಸೀಟ್ ನೋಡಿ. ನೋಡಿ ಎಲ್ಲರೂ, ಇದನ್ನ ನೋಡಿದ ಮೇಲೂ ಕೂಡ ಇವೆಲ್ಲ ಫೇಕ್ ನೋಟ್ ಅಂತ ನಂಬ್ತೀರಾ ನೀವು? ಹೇಳಿ. ದಾರಿಲ್ ಚೇಂಜ್ ಮಾಡಿದ್ದೆ ಏನೋ? ಮಾವ, ನನ್ ಸೀನು ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೋಡಮ್ಮ ಜಾನ್ಕಮ್ಮ, ಸೀನು ನಮ್ಗೆ ಕೋಟ ನೋಟ್ ಕೊಟ್ಟಿರೋದಲ್ದೇನೆ ಜೊತೆಗೆ ನಮ್ಮನ್ನೇ ಕಳ್ಳ ಅಂತಿದ್ದಾನೆ. ನಿಮ್ ಅಳಿಯನೇ ಅಲ್ವಾ? ನಿಮ್ ಎದುರುಗಡೆ ನಿಂತಿದ್ದಾನಲ್ಲ, ಕೇಳಿ. ಏನ್ ಮಾವ, ಅಷ್ಟಕ್ಕೂ ಏನ್ ನಡೀತು? ಏನು ಅರ್ಥ ಆಗ್ತಿಲ್ಲ ರಾಜೆ. ನೋಡು, ಬ್ಯಾಂಕ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ ನಾನು. ಆಕ್ಚುಲಿ ಈ ನೋಟ್ಗಳು ಹೇಗ್ ಬಂದ್ವೋ ನನಗೆ ಗೊತ್ತಾಗ್ತಾನೆ ಇಲ್ಲ. ಏನೋ ಆಗಿದೆ. ಬ್ಯಾಂಕಲ್ಲಿ ಕೋಟ ನೋಟ್ ಕೊಡೋದಿಲ್ಲ ಅಲ್ವಪ್ಪ? ಮಧ್ಯದಲ್ಲಿ ಏನ್ ಮಾಡ್ದೆ? ನಿಜ ಹೇಳು. ಈ ತರ ಎಲ್ಲ ಮಾತಾಡ್ಬೇಡಿ. ಒಳಗಡೆ ಇರೋ ನಮ್ ಭಾವನ್ ಕಿವಿಗಿನಾರು ಬಿದ್ರೆ ಅವ್ರ ಕೈಲಿ ತಡ್ಕೊಳಕ್ ಆಗಲ್ಲ. ದಯವಿಟ್ಟು ಆತರ ಮಾತಾಡ್ಬೇಡಿ. ನಿಮ್ ಮಗನ್ಗೊಂದ್ ದಾರಿ ಆಗ್ಬೇಕು ಅಂತ ನಿಮ್ಮನ್ನ ನಂಬ್ಕೊಂಡಿರೋ ನಮ್ಗೆ ಮೋಸ ಮಾಡ್ಬೇಕು ಅಂತ ಇದ್ದೀರಾ?